ಶಕ್ತಿ ಅಸ್ತ್ರ ನ್ಯೂಸ್ಗೆ ಸ್ವಾಗತ. ನಾನು ಭುವನೇಶ್ವರಿ. ದಾಸರಹಳ್ಳಿ ಕ್ಷೇತ್ರದ ಅಬ್ಬಿಗೇರಿಯಲ್ಲಿನ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಮತ್ತು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಲೋಕ ಕಲ್ಯಾಣಕ್ಕಾಗಿ ಶ್ರೀ ಶ್ರೀನಿವಾಸ ಕಲ್ಯಾಣ ಮಹೋತ್ಸವವು ವಿಜೃಂಭಣೆಯಿಂದ ಜರುಗಿತು. ಸಾವಿರಾರು ಭಕ್ತಾದಿಗಳು ಆಗಮಿಸಿ ಸ್ವಾಮಿಯ ದಿವ್ಯ ದರ್ಶನ ಪಡೆದು ಸ್ವಾಮಿಯ ಕೃಪೆಗೆ ಪಾತ್ರರಾದರು. ಭಗವಂತನ ದಿವ್ಯ ದರ್ಶನ ಕಾರ್ಯಕ್ರಮದ ಸೇವಾಕರ್ತೃಗಳಾಗಿ ಸಮಾಜ ಸೇವಕರಿಂದ ಬಿಂಬಿತರಾದ ಕಮ್ಮಗೊಂಡನಹಳ್ಳಿಯ ಮುಖಂಡರು ಮಂಜುನಾಥ್ ಆರ್ ಶಬರಿ ಮಂಜು, ಸುರೇಶ್ ರವರು, ಶ್ರೀನಿವಾಸ್ ಅವರು ಮಂಚೂಣಿಯಲ್ಲಿದ್ದರು. ಪರಿಷತ್ ಸದಸ್ಯರಾದ ನಾಗರಾಜು ಯಾದವ್ ರವರು ಆಗಮಿಸಿ ದೇವರ ದರ್ಶನ ಪಡೆದು ಸಾರಥ್ಯ ವಹಿಸಿದ ದೇವಾಲಯದ ಸಂಸ್ಥಾಪಕರಾದ ಶ್ರೀನಿವಾಸ್ ರವರಿಗೆ ಅಭಿನಂದನೆ ಸಲ್ಲಿಸಿದರು. तस्मादश्वाजायन्त एकेतो भयादातः गावो भजके तस्माज्जाताभयाः यत्पुरुषं यदा दुःखदितां व्याकल्पयन् मुखं किमस्य गो बाहो गावो रूपादामुच्यते ब्राह्मणोऽस्यमुखामासीत् बाहुराजन्यकृतः पूर्वतदस्य यद्वैक्यभ्यां शूद्रो आजायत चन्द्रमा मनसो जातश्चक्षुः सूर्यो जायत मुखादिन्द्रश्चाग्निश्च प्राणाद्वायुराजायत नाभ्यासीदन्तरिक्षं श्रीर्नोद्यो समावर्तत पद्भ्यां भूगर्दिशं स्तोत्रास्तथा लोकात्मा कल्पयन् सप्तास्या तस्मादश्वाजायन्त एकेतो भयादातः गावो भजके तस्माज्जाताभयाः यत्पुरुषं यदा दुःखदितां व्याकल्पयन् मुखं किमस्य गो बाहो गावो रूपादामुच्यते ब्राह्मणोऽस्यमुखामासीत् बाहुराजन्यकृतः पूर्वतदस्य यद्वैक्यं ರಾಮನಿಷ್ಠಗಳ ನಿಟ್ಟ
ಪರಿಯತ್ತಮಯ ತಟ್ಟೆ ಹುಡುಗಾರ ಬಿತ್ತ ಕೊಡಲಿ ಬದ್ದುತ್ತ ಕಟ್ಟಿ ಪಾದ ಬದಕ ಬಿತ್ತ ಇತ್ತನು ರಾಜಗು ಬಡದು ಬಸ್ಸು ಬರದು ಇತ್ತನು ರಾಜಗು ಬಡದು ಬಸ್ಸು ಬರ पूर्वं देवे पुनाभाये ओम सत्य अखिलानि कोटि ब्रह्मांड का देवतोत्तम देवता सार्वभौम श्रीनिवास ब्रह्मन् आदितारम अवतारमुद्रा संभवुव समेन्द्र मेधया स्तनक अमृतस्य देवधारणा भूयासं शरीरं मे विचक्षणं चित्मा मे मधुमत्तमा कर्णाभ्यां भूरिविश्रवं ब्रह्मणकोशोषि मेधयातीतः यथा प्रवतायन्ति यथा मातः गिरम् ಇವತ್ತಿನ ದಿನ ಈ ಒಂದು ಪವಿತ್ರವಾದ ದಿನ ಶ್ರಾವಣ ಮಾಸದ ಶನಿವಾರ ಮೊದಲನೇ ಶನಿವಾರದಿಂದ ನನ್ನನ್ನು ಕರೆದು ಈ ವೆಂಕಟೇಶ್ವರ ಸನ್ನಿಧಾನದಲ್ಲಿ ಶ್ರೀನಿವಾಸ ದೇವರ ಕಲ್ಯಾಣೋತ್ಸವ ಕಾರ್ಯಕ್ರಮ ಭಾಗವಹಿಸಲಿಕ್ಕೆ ಆಹ್ವಾನಿಸಲಿಕ್ಕೆ ನನ್ನ ಕರೆದಂಥ ಎಲ್ಲ ನನ್ನ ಬಂಧು ಭಗಿನಿಯರಿಗೆಲ್ಲರೂ ಕೂಡ ನಾನು ಆತ್ಮೀಯ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಹಾಗೂ ಇಲ್ಲಿ ಹಿರಿಯರು ಆಗಿರ್ತಕ್ಕಂಥ ವಿನಾಯಕ ಸ್ವಾಮೀಜಿಗಳು ಕೂಡ ಎತ್ಕೊಂಡು ನಮಗೆ ಆಶೀರ್ವಾದ ಮಾಡಿ ದೇವರ ಕೃಪೆ ಎಲ್ಲರ ಮೇಲೆ ಇರಲಿ ಅಂತಕ್ಕಂಥ ವಿಚಾರದಲ್ಲಿ ಬಹಳ ಪವಿತ್ರವಾಗಿ ಶಾಸ್ತ್ರೋಕ್ತವಾಗಿ ಪೂಜೆ ಪುರಸ್ಕಾರಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈ ಗ್ರಾಮದ ಎಲ್ಲ ಜನರನ್ನ ಕರೆದು ಅವ್ರಿಗೆಲ್ಲರೂ ಕೂಡ ದೇವರ ಆಶೀರ್ವಾದವನ್ನು ನೀಡಲಿಕ್ಕೆ ಮತ್ತು ಕಲ್ಯಾಣೋತ್ಸವ ಮಾಡ್ತಾರೆ. ಈ ದೇವಸ್ಥಾನದ ಮೊಟ್ಟ ಮೊದಲ ಕಲ್ಯಾಣೋತ್ಸವ ಮಾಡ್ತಿರೋ ಸಂದರ್ಭದಲ್ಲಿ ನನಗೆ ಇಲ್ಲಿ ಬಂದು ಭಾಗವಹಿಸಲು ಅವಕಾಶ ಕೊಟ್ಟಿರೋದು, ಆ ದೇವರ ಆಶೀರ್ವಾದ ಪಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ಈ ದೇವಸ್ಥಾನ ಸನ್ನಿಧಿಯಲ್ಲಿ ಇರ್ತಕ್ಕಂಥ ಶ್ರೀನಿವಾಸ ಅವರು ಎಲ್ಲ ಸ್ನೇಹಿತರು, ನನ್ನ ಆತ್ಮೀಯರು ಇರ್ತಕ್ಕಂಥ ಯುವಕರು ಎಲ್ಲರೂ ಕೂಡ ಅವ್ರಿಗೆ ದೇವರು, ಅವ್ರ ಮನೆ, ಅವ್ರ ಕುಟುಂಬದ ಎಲ್ಲರೂ ಕೂಡ ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಸಹಬಾಳ್ವೆ, ಪ್ರೀತಿ, ವಿಶ್ವಾಸ ಎಲ್ಲವನ್ನೂ ಕರುಣಿಸಿ ನಾವು ಒಳ್ಳೆಯ ಮನುಷ್ಯರಾಗಿ ಬದುಕಲಿಕ್ಕೆ ದೇವರ ಆಶೀರ್ವಾದ ಮಾಡಲಿ. ಎಲ್ಲವನ್ನೂ ಕೂಡ ಒಂದು ದಿವಸ ಬಿಟ್ಟು ಹೋಗೋ ಸಂದರ್ಭದಲ್ಲಿ ದೇವರ ಧ್ಯಾನ ಮಾಡ್ತಕ್ಕಂಥದ್ದು ಮತ್ತು ಆಧ್ಯಾತ್ಮಿಕ ಚಿಂತನೆಗಳಲ್ಲಿ ನಮ್ಮ ಯುವಕಗಳಿಗೆ ಕರ್ಕೊಂಡು ಹೋಗಲಿಕ್ಕೆ ಇಂಥ ದೇವಸ್ಥಾನಗಳು ಬಹಳ ಆದರ್ಶವಾಗಿರ್ತಕ್ಕಂಥದ್ದು. ಮತ್ತು ಇಂತಹ ಕಲ್ಯಾಣೋತ್ಸವಗಳು ಮಾಡೋದ್ರಿಂದ ನಮ್ಮ ಹಿಂದೂ ಧರ್ಮದ ಸಂಕೇತವಾಗಿರ್ತಕ್ಕಂಥ ಪರಂಪರೆ ಆಗಿರ್ತಕ್ಕಂಥ ಇತಿಹಾಸ ಆಗಿರ್ತಕ್ಕಂತಹ ಬಹುದೊಡ್ಡ ಪ್ರಾಚೀನ ಇತಿಹಾಸವನ್ನು ತೋರಿಸ್ಕೊಂಡು ಹೋಗ್ತಾ ಇರ್ತಕ್ಕಂತಹ ಈ ಒಂದು ನಮ್ಮ ಸಂಸ್ಕೃತಿನ ಕಾಪಾಡ್ತಾ ಇರ್ತಕ್ಕಂಥ ಹಿಂದೂ ಧರ್ಮದ ಮನುಕುಲ ಸರ್ವೋಜನ ಸುಖಿನೋ ಭವನು ಅಂತ ಹೇಳ್ತಕ್ಕಂತಹ ಆರಾಧ್ಯ ದೇವರಾಗಿರ್ತಕ್ಕಂತಹ ವೆಂಕಟೇಶ್ವರ ಸ್ವಾಮಿಯ, ಶ್ರೀನಿವಾಸನ, ಬಾಲಾಜಿಯ ಹಲವು ನಾಮಗಳಿಂದ ಕರೀತಕ್ಕಂತಹ ಈ ದೇವರ ಆರಾಧನೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮೆಲ್ಲರೂ ಕೂಡ ಆ ದೇವರ ಆಶೀರ್ವಾದ ಇರಲಿ, ಕೃಪೆ ಇರಲಿ. ವಿಶೇಷವಾಗಿ ಸ್ವಲ್ಪ 60ಕ್ಕಿಂತ ವಯಸ್ಸಾಗಿರೋರು ಆರೋಗ್ಯ ಚೆನ್ನಾಗಿರಲಿ ಅಂದರೆ ಯುವಕರು ಹೆಂಗ ಮ್ಯಾನೇಜ್ ಮಾಡ್ತಾರೆ, ವಯಸ್ಸಾದವರ ಆರೋಗ್ಯ
ನೋಡಿ 81 ಇದೆ. ಇನ್ನು 100 ವರ್ಷ ಸುಖ ಬಾಳುವಿನ ಆರೋಗ್ಯ ಬದುಕಲಿ ಅಂತಕ್ಕಂಥ ಕಾರಣಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಎಲ್ಲರೂ ಕೂಡ ಆರೋಗ್ಯವನ್ನು ದೇವರು ಕರುಣಿಸಲಿ ಮಾತಾಡ್ತಾ ನನ್ನನ್ನು ಕರೆದು ಸನ್ಮಾನ ಮಾಡಿ ಗೌರವಿಸತಕ್ಕಂಥ ಎಲ್ಲರಿಗೂ ಕೂಡ ಒಬ್ಬರ ಹೆಸರು ಹೇಳಿದೆ ಇನ್ನೊಬ್ಬರ ಹೆಸರು ಹೇಳ್ಬೇಕು, ಇನ್ನೊಬ್ಬರ ಹೆಸರು ತುಂಬ ದೊಡ್ಡದಾಗಲಿ ಇಲ್ಲಿ ನನ್ನ ಕರೆದಂಥ ಎಲ್ಲ ಮುಖ್ಯಸ್ಥರಿಗೂ ಕೂಡ ನನ್ನ ಧನ್ಯವಾದಗಳು ಹೇಳಿ ಅವರೆಲ್ಲ ಕುಟುಂಬಗಳಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಮಾತಾಡ್ತಾ ನನಗೆ ಈ ಕಾರ್ಯಕ್ರಮ ಭಾಗವಹಿಸಲು ಅವಕಾಶ ಮಾಡಿ ಮತ್ತು ವಿನಾಯಕ ಸ್ವಾಮಿಗಳ ಆಶೀರ್ವಾದ ಮಾಡೋದಕ್ಕೆ ನನ್ನ ಜೊತೆ ಬಂದ ನಾರಾಯಣ ಸ್ವಾಮಿಯವರು, ಕುಮಾರ್ ಅವರೆಲ್ಲರೂ ಕೂಡ ಒಳ್ಳೇದಾಗಲಿ ಅಂತ ಮಾತಾಡ್ತಾ ಮಾತು ಧನ್ಯವಾದಗಳು.